ನಮಸ್ಕಾರ ಸ್ನೇಹಿತರೆ. ನಾವಿಂದು ಭಾರತದ ಭೌಗೋಳಿಕ ಲಕ್ಷಣಗಳು ಟಾಪಿಕ್ನ ಪ್ರಮುಖ ಒನ್ ಲೈನರ್ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಭೂ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಭಾರತದ ಸ್ಥಾನ ಅಂತ ಕೇಳಿದ್ದಾರೆ. ಒಂದು ರಫ್ ಭಾರತ ಮ್ಯಾಪ್ ಹಾಕೊಳ್ಳೋಣ. ಒಂದು ರಫ್ ಭಾರತ ಮ್ಯಾಪ್ ಇದೆ. ಇದರಲ್ಲಿ 8 ಡಿಗ್ರಿ 4 ನಿಮಿಷ ನಾರ್ತ್ ಅಂತ ಬರುತ್ತೆ. ಇಲ್ಲಿ 8 ಡಿಗ್ರಿ ನಾರ್ತ್ 8 ಡಿಗ್ರಿ 4 ನಿಮಿಷ ನಾರ್ತ್ ಜಮ್ಮುನಲ್ಲಿ ಬಂದರೆ ಅದೇ 37 ಡಿಗ್ರಿ 6 ನಿಮಿಷ ಕನ್ಯಾಕುಮಾರಿಯಲ್ಲಿ ಬರುತ್ತೆ. ಅದೇ ರೀತಿ ರೇಖಾಂಶ 68 ಡಿಗ್ರಿ 7 ನಿಮಿಷ ಗುಜರಾತ್ನಲ್ಲಿ ಬಂದರೆ 97 ಡಿಗ್ರಿ 25 ನಿಮಿಷ ರೇಖಾಂಶ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಭಾರತದ ಆದರ್ಶ ಸಮಯ ಹೇಳುವ ರೇಖೆ 82.5 ಡಿಗ್ರಿ ರೇಖಾಂಶ ಅಲಹಾಬಾದ್ನಲ್ಲಿ ಕಂಡುಬರುತ್ತದೆ. ಇದು ಭಾರತದ ISTಯನ್ನು ಹೇಳುತ್ತದೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮನ್ನು ಹೇಳುತ್ತದೆ. 82.5 ಡಿಗ್ರಿ ಪೂರ್ವ ರೇಖಾಂಶ. 2. ಭಾರತ ದೇಶದ ಒಟ್ಟು ವಿಸ್ತೀರ್ಣ. ಭಾರತ ದೇಶದ ಒಟ್ಟು ವಿಸ್ತೀರ್ಣ 37,87,263 ಚದರ ಕಿಲೋಮೀಟರ್ ಆಗಿದೆ. ವಿಸ್ತೀರ್ಣದಲ್ಲಿ ಭಾರತ ವಿಶ್ವದಲ್ಲಿಯೇ ಅಂತ ಕೇಳಿದರೆ, ಭಾರತ ವಿಶ್ವದಲ್ಲಿಯೇ 7ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. 1ನೇ ರಾಷ್ಟ್ರ ರಷ್ಯಾ, RCUCBAI ಬರುತ್ತೆ. ಅಂದರೆ ರಷ್ಯಾ, ಕೆನಡಾ, US, ಚೈನಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಇಂಡಿಯಾ. ಅದೇ ರೀತಿ ಭಾರತ 7ನೇ ರಾಷ್ಟ್ರ ಆಗಿದೆ. ಭಾರತ ದೇಶವು ಏಷ್ಯಾ ಖಂಡದ ಡ್ಯಾಶ್ ಭಾಗದಲ್ಲಿದೆ ಅಂತ. ಭಾರತ ದೇಶವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಅಖಂಡ ಭಾರತ ದೇಶವು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಖಂಡ ಭಾರತವು ಇಂದಿನ ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಲ್ ಮತ್ತು ಭೂತಾನ್ಗಳನ್ನು ಒಳಗೊಂಡಿತ್ತು. ಮೊದಲು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಆಗಿದೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಆಗಿದೆ. ನೇಪಾಳ ರಾಜಧಾನಿ ಕಠ್ಮಂಡು, ಭೂತಾನ್ನ ರಾಜಧಾನಿ ಥಿಂಪು ಆಗಿದೆ. ಭಾರತದ ದಕ್ಷಿಣ ಭಾಗವನ್ನು ಡ್ಯಾಶ್ ಎನ್ನುತ್ತೇವೆ ಅಂತ. ಭಾರತದ ದಕ್ಷಿಣ ಭಾಗವನ್ನು ಪರ್ಯಾಯ ದ್ವೀಪ ಎನ್ನುತ್ತಾರೆ. ಇದು ದಕ್ಷಿಣ ಭಾಗವಾಗಿದೆ. ದಕ್ಷಿಣ ಭಾಗವನ್ನು ಪರ್ಯಾಯ ದ್ವೀಪ, ಇಂಗ್ಲೀಷ್ನಲ್ಲಿ ಪೆನಿನ್ಸುಲಾರ್ ಅಂತಾರೆ. ಪರ್ಯಾಯ ದ್ವೀಪ ಅಂದರೆ 3 ಕಡೆ ನೀರಿನಿಂದ 3 ಕಡೆ ನೀರಿನಿಂದ ಒಂದು ಕಡೆ ಭೂ ಪ್ರದೇಶ ಹೊಂದಿದ್ದರೆ ಅದನ್ನು ಪರ್ಯಾಯ ದ್ವೀಪ ಅಂತಾರೆ. ಅದೇ ರೀತಿ ಸುತ್ತಲೂ ನೀರು ಹೊಂದಿದ್ದು ನಡುವೆ ಭೂ ಪ್ರದೇಶ ಹೊಂದಿದ್ದರೆ ಅದನ್ನು ದ್ವೀಪ ಅಂತಾರೆ. ಇಂಗ್ಲೀಷ್ನಲ್ಲಿ ಐಲ್ಯಾಂಡ್ ಅಂತಾರೆ. ಐಲ್ಯಾಂಡ್. ಭಾರತ ದಕ್ಷಿಣ ಭಾಗವು ಪರ್ಯಾಯ ದ್ವೀಪವಾಗಿದೆ. ಭಾರತದ ಒಟ್ಟು ಸಮುದ್ರ ತೀರದ ಉದ್ದ. ಭಾರತದ 9 ರಾಜ್ಯಗಳು ಸಮುದ್ರದ ತೀರವನ್ನು ಹೊಂದಿವೆ. ಅದರ ಟೋಟಲ್ ಉದ್ದ ಎಷ್ಟಾಗಿದೆ ಅಂದರೆ 7,516.5 ಕಿಲೋಮೀಟರ್ ಆಗಿದೆ. ಇದು 9 ರಾಜ್ಯಗಳು ಪ್ಲಸ್ ಕೇಂದ್ರಾಡಳಿತ ಪ್ರದೇಶಗಳು ಸೇರಿ 7,516.5 ಕಿಲೋಮೀಟರ್ ಆಗಿದೆ. ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊರತುಪಡಿಸಿದರೆ 6,200 ಕಿಲೋಮೀಟರ್ ಆಗಿದೆ. ದಕ್ಷಿಣ ಭಾರತವು ಸುತ್ತುವರೆದಿರುವ ಜಲರಾಶಿ ಅಂತ ಕೇಳಿದ್ದಾರೆ. ಅದೇ ರೀತಿ ದಕ್ಷಿಣ ಭಾರತವು ಒಂದು ಅರೇಬಿಯನ್ ಸಿ ಇದೆ, ಇಲ್ಲಿ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ, ಇದು ಇಂಡಿಯನ್ ಓಷನ್ ಇದೆ, ಹಿಂದೂ ಮಹಾಸಾಗರ. ಭಾರತದಲ್ಲಿನ ಒಟ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಅಂತ. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳಿವೆ. ಅದೇ ರೀತಿ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಇದಕ್ಕೆ ಸ್ಟೇಟ್ ಅಂತಾರೆ, ಇದಕ್ಕೆ UT ಅಂತಾರೆ, ಯೂನಿಯನ್ ಟೆರಿಟರೀಸ್. ಭಾರತದ ಭೂ ಪ್ರದೇಶದ ಗಡಿ ಅಂತ ಕೇಳಿದರೆ, ಭಾರತದ ಭೂಗಡಿಯು 15,200 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಭಾರತವು 8 ದೇಶಗಳೊಂದಿಗೆ ಭೂಗಡಿಯನ್ನು ಹೊಂದಿದೆ. ಅದರಲ್ಲಿ ಬಾಂಗ್ಲಾದೇಶದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹೊಂದಿದ್ದರೆ ಅಫ್ಘಾನಿಸ್ತಾನದೊಂದಿಗೆ ಅತಿ ಕಡಿಮೆ ಭೂಗಡಿಯನ್ನು ಹೊಂದಿದೆ. ಭಾರತದ ಉತ್ತರದಲ್ಲಿರುವ ಪರ್ವತ ಶ್ರೇಣಿ ಅಂತ ಕೇಳಿದರೆ,
ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಕಂಡುಬರುತ್ತವೆ ಅಥವಾ ಇವೆ. ಹಿಮಾಲಯ ಪರ್ವತ ಸರಣಿಯ ಒಟ್ಟು ಉದ್ದ ಕೇಳಿದರೆ 2400 ಕಿಲೋಮೀಟರ್ ಇದೆ. ಅಂದರೆ ನಂಗಾ ಪರ್ವತದಿಂದ ಹಿಡಿದು ನಾಮ್ಚಾ ಬರುವವರೆಗೂ 2400 ಕಿಲೋಮೀಟರ್ ಹಿಮಾಲಯ ಪರ್ವತ ಕಂಡುಬರುತ್ತದೆ. ಭಾರತಕ್ಕೆ ಸೇರಿರುವ 2 ದ್ವೀಪ ಸಮೂಹಗಳು, ಒಂದು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ಆಗಿದೆ. ಅಂಡಮಾನ್ ನಿಕೋಬಾರದ ರಾಜಧಾನಿ ಪೋರ್ಟ್ ಬ್ಲೇರ್ ಆಗಿದೆ. ಅದೇ ರೀತಿ ಲಕ್ಷದ್ವೀಪದ ರಾಜಧಾನಿ ಕವರತ್ತಿ ಆಗಿದೆ. ಭಾರತದ ಉತ್ತರ ಭಾಗದಲ್ಲಿ ನೈಸರ್ಗಿಕ ಗೋಡೆಯಂತೆ ನಿಂತು ದೇಶಕ್ಕೆ ರಕ್ಷಣೆ ನೀಡುತ್ತಿರುವ ಪರ್ವತ ಶ್ರೇಣಿ ಅಂದರೆ ಅದು ಹಿಮಾಲಯ ಪರ್ವತ ಶ್ರೇಣಿಯಾಗಿದೆ. ಹಿಮಾಲಯ ಪರ್ವತದಲ್ಲಿರುವ ಸುಂದರ ಕಣಿವೆಗಳು ಯಾವಂತ ಕೇಳಿದರೆ ಕಾಶ್ಮೀರ ಕಣಿವೆ, ಕುಲ್ಲು ಕಣಿವೆ, ಕಾಂಗ್ರಾ ಕಣಿವೆಗಳು ಇವು ಸುಂದರ ಕಣಿವೆಗಳಾಗಿವೆ. ಕಣಿವೆ ಅಂದರೆ ಇಂಗ್ಲೀಷ್ನಲ್ಲಿ ವ್ಯಾಲಿ ಅಂತಾರೆ, VALLEY. ಉತ್ತರಾಖಂಡದಲ್ಲಿರುವ ಪುಷ್ಪ ಕಣಿವೆ ಅಂದರೆ ಫ್ಲವರ್ ವ್ಯಾಲಿ ಅಂತಾರೆ. ಭಾರತದ ಉತ್ತರ ದಕ್ಷಿಣ ಒಟ್ಟು ಉದ್ದ, ಉತ್ತರ ದಕ್ಷಿಣ ಅಂದರೆ ಜಮ್ಮುವಿನಿಂದ ಕನ್ಯಾಕುಮಾರಿವರೆಗೆ 3214 ಕಿಲೋಮೀಟರ್ ಒಟ್ಟು ಉದ್ದವಾಗಿದೆ. ಅದೇ ಗುಜರಾತ್ದಿಂದ ಹಿಡಿದು ಅರುಣಾಚಲ ಪ್ರದೇಶವರೆಗೆ 2933 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಇದು ಉತ್ತರ ದಕ್ಷಿಣವಾಗಿ, ಇದು ಪೂರ್ವ ಪಶ್ಚಿಮವಾಗಿ. ಏಷ್ಯಾದ ಪಶ್ಚಿಮ ದೇಶಗಳೊಂದಿಗೆ ಭಾರತವು ಸಂಪರ್ಕ ಹೊಂದಲು ಕಾರಣವಾದ ಕಣಿವೆಗಳು ಅಂತ ಖೈಬರ್ ಮತ್ತು ಬೋಲಾನ್ ಪಾಸ್ ಅಂತಾರೆ. ಕಣಿವೆಗಳಿಗೆ ಪಾಸ್ ಅಂತಾರೆ. ಖೈಬರ್ ಮತ್ತು ಬೋಲಾನ್ ಕಣಿವೆಗಳು ಇವು ವಿದೇಶಿಯರ ದಾಳಿಗೆ ಸಹಾಯಕವಾಗಿವೆ. ಅವರು ಭಾರತಕ್ಕೆ ಈ ಪಾಸ್ಗಳ ಮೂಲಕ ಭಾರತಕ್ಕೆ ಆಕ್ರಮಣ ಮಾಡ್ತಾರೆ. ಉತ್ತರ ಭಾರತದ ನದಿ ಬಯಲುಗಳು ಹವಾಮಾನ ಬೆಚ್ಚಗಿರಲು ಕಾರಣ ಅಂದರೆ ಸೈಬೇರಿಯಾದಿಂದ ಬೀಸುವ ಚಳಿಗಾಳಿಯನ್ನು ಹಿಮಾಲಯ ಪರ್ವತಗಳು ತಡೆದು ಭಾರತವನ್ನು ಬೆಚ್ಚಗಿಡುತ್ತವೆ. ಆದ್ದರಿಂದ ಹಿಮಾಲಯ ಪರ್ವತಗಳು ನೈಸರ್ಗಿಕ ಗೋಡೆಗಳಾಗಿವೆ. ಉತ್ತರ ಭಾರತದಲ್ಲಿ ಹೆಚ್ಚು ಮಳೆ ಬೀಳಲು ಕಾರಣ ಅಂತ ಹಿಮಾಲಯವು ನೈಋತ್ಯ ಮಳೆ ಮಾರುತಗಳನ್ನು ತಡೆದು ಹೆಚ್ಚು ಮಳೆಯಾಗುವಂತೆ ಮಾಡಿದೆ. ಹಿಮಾಲಯವು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆದು ಹೆಚ್ಚು ಮಳೆಯಾಗುವಂತೆ ಮಾಡಿದೆ. ಈ ಹೆಚ್ಚು ಮಳೆ ಭಾರತದ ಮೇಘಾಲಯ ರಾಜ್ಯದ ಮೌಸಿನ್ರಾಮ್ನಲ್ಲಿ ಹೆಚ್ಚು ಮಳೆಯಾಗುತ್ತದೆ. ಹಿಮಾಲಯದ ಈಶಾನ್ಯ ಭಾಗದಲ್ಲಿರುವ ಪರ್ವತಗಳು ಅಂತ ಈಶಾನ್ಯ ಭಾಗ ಅಂದರೆ ನಾರ್ತ್ ಈಸ್ಟ್ನಲ್ಲಿ ಇರುವ ಪ್ರಮುಖ ಪರ್ವತಗಳು ಯಾವಂತ ಕೇಳಿದರೆ ಇವು ನಾಗಾಲ್ಯಾಂಡ್ನಲ್ಲಿ ಕಂಡುಬರುತ್ತವೆ. ಜಯಂತಿಯಾ, ಗಾರೋ ಪರ್ವತಗಳು ಮೇಘಾಲಯದಲ್ಲಿ ಕಂಡುಬರುತ್ತವೆ. ಅದೇ ರೀತಿ ಗ್ಯಾರೋ ಖಾಸಿ ಅಂತ ಬರುತ್ತೆ. ಗಾರೋ, ಖಾಸಿ, ಜಯಂತಿಯಾ ಬೆಟ್ಟಗಳು, ಗಾರೋ, ಖಾಸಿ ಮತ್ತು ಜಯಂತಿಯಾ ಬೆಟ್ಟಗಳು ಮೇಘಾಲಯದಲ್ಲಿ ಕಂಡುಬರುತ್ತವೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಅಂತ ಇದು ಮೇಘಾಲಯದ ಮೌಸಿನ್ರಾಮ್. ಅದನ್ನು ಭಾರತದ ಚಿರಾಪುಂಜಿ ಅಂತ ಕರೀತಾರೆ. ಅದು ಸ್ವತಃ ಚಿರಾಪುಂಜಿ ಸಮೀಪ ಮೌಸಿನ್ರಾಮ್ ಪ್ರದೇಶವಾಗಿದೆ. ಭಾರತಕ್ಕೆ ಹಿಂದೂ ದೇಶ ಎಂದು ಹೆಸರು ಬರಲು ಕಾರಣ ಸಿಂಧೂ ನದಿಯಾಗಿದೆ. ಸಿಂಧೂ ನದಿಯನ್ನು ಸಿಂಧೂ ನದಿಯ ದಡದಲ್ಲಿ ವಾಸಿಸುವವರನ್ನು ಪರ್ಷಿಯನ್ನರು ಹಿಂದೂ ಅಂತ ಕರೆದ ಕಾರಣ ಭಾರತಕ್ಕೆ ಸಿಂಧೂ ನದಿಯಿಂದ ಹಿಂದೂ ಎಂಬ ಹೆಸರು ಬಂದಿದೆ. ಹಿಮಾಲಯದಲ್ಲಿ ಹುಟ್ಟಿ ಉತ್ತರ ಭಾರತದಲ್ಲಿ ಹರಿಯುವ ನದಿಗಳು ಅಂತ ಈ 3 ನದಿಗಳು ಹಿಮಾಲಯದಲ್ಲಿ ಹುಟ್ಟುತ್ತವೆ. ಅದೇ ರೀತಿ ಸಿಂಧೂ ನದಿಯು ಪಾಕಿಸ್ತಾನದ ಕರಾಚಿ ಬಳಿ ಅರೇಬಿಯನ್ ಸಿ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಆದರೆ ಗಂಗಾ, ಬ್ರಹ್ಮಪುತ್ರ ನದಿಗಳು ಬಾಂಗ್ಲಾದೇಶವನ್ನು ಸೇರಿ ಬಾಂಗ್ಲಾದೇಶದ ಮೂಲಕ ಬೇ ಆಫ್ ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಮಧ್ಯ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಅಂತ ಕೇಳಿದರೆ ನರ್ಮದಾ, ತಪ್ತಿ, ಅದೇ ರೀತಿ ಕಾಳಿ, ಶರಾವತಿ, ಅಘನಾಶಿನಿ ಈ ನದಿಗಳು ಕೂಡ ಮಧ್ಯ ಭಾರತದಲ್ಲಿ ಹುಟ್ಟಲ್ಲ. ಬಟ್ ಈ ನದಿಗಳು ಕೂಡ ಪಶ್ಚಿಮಕ್ಕೆ ಹರಿದು ಅರೇಬಿಯನ್ ಸಮುದ್ರವನ್ನು ಸೇರ್ತವೆ. ಮಧ್ಯ ಭಾರತದಲ್ಲಿ ಹುಟ್ಟುವ ನದಿಗಳಂದರೆ ನರ್ಮದಾ ಮತ್ತು ತಾಪಿ ನದಿ.
ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಕಣಿವೆಗಳಲ್ಲಿ ಬೆಳೆಯುತ್ತಿದ್ದ ಪ್ರಮುಖ ಬೆಳೆಗಳು ಅಂತ ಕೇಳಿದರೆ ಗೋಧಿ, ಸೆಣಬು, ಭತ್ತ ಮತ್ತು ಕಬ್ಬು ಇವು ಸಿಂಧೂ ಗಂಗಾ ಮತ್ತು ಬ್ರಹ್ಮಪುತ್ರ ಕಣಿವೆಗಳಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳಾಗಿವೆ. ಉತ್ತರ ಭಾರತದಿಂದ ದಕ್ಷಿಣ ಪ್ರಸ್ಥಭೂಮಿಯನ್ನು ಬೇರ್ಪಡಿಸುವ ಪರ್ವತಗಳು ಅಂತ ಕೇಳಿದರೆ ಈ ಭಾರತವನ್ನು ವಿಂಧ್ಯ ಪರ್ವತಗಳು 2 ಭಾಗಗಳಾಗಿ ಬೇರ್ಪಡಿಸುತ್ತವೆ. ಇದನ್ನು ಉತ್ತರ ಭಾರತ ಅಂತ, ಇದನ್ನು ದಕ್ಷಿಣ ಭಾರತ ಅಂತ ಬೇರ್ಪಡಿಸುತ್ತವೆ. ಪ್ರಸ್ಥಭೂಮಿಯ ಗಡಿಯಂತಿರುವ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕೂಡಿಕೊಳ್ಳುವ ಸ್ಥಳ ಅಂತ. ಈ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಪರ್ವತಗಳಲ್ಲಿ ಕೂಡಿಕೊಳ್ಳುತ್ತವೆ. ಅದು ಒಂದು ಕರೆಕ್ಟ್ ಏರಿಯಾ ಹೇಳಬೇಕಂದ್ರೆ ಉದಕ ಮಂಡಲದಲ್ಲಿ ಸೇರಿಕೊಳ್ಳುತ್ತವೆ. ನೀಲಗಿರಿ ಪರ್ವತದ ಎತ್ತರದ ಶಿಖರ ದೊಡ್ಡ ಬೆಟ್ಟ ಆಗಿದೆ. ದೊಡ್ಡ ಬೆಟ್ಟವು ನೀಲಗಿರಿ ಪರ್ವತಗಳ ಎತ್ತರದ ಶಿಖರ ಆಗಿದೆ. ಭಾರತದ ಅತ್ಯಂತ ಪ್ರಾಚೀನ ಭೂಭಾಗ ಯಾವುದು ಅಂತ ಕೇಳಿದರೆ ಇದು ಪರ್ಯಾಯ ಪ್ರಸ್ಥಭೂಮಿ, ಪೆನಿನ್ಸುಲರ್ ಇಂಡಿಯಾ. ಇದು ಭಾರತದ ಪರ್ಯಾಯ ಭೂಮಿಗೆ, ಯಾಕೆಂದರೆ ಇದು ಪ್ರಾಚೀನ ಕಾಲದಲ್ಲಿ ಗೊಂಡ್ವಾನಾದ ಒಂದು ಭಾಗವಾಗಿದ್ದರಿಂದ ಇದು ಅತಿ ಪ್ರಾಚೀನ ಭೂಭಾಗವಾಗಿದೆ. ಪರ್ಯಾಯ ಪ್ರಸ್ಥಭೂಮಿಯ 2 ಭಾಗಗಳು ಅಂತ ಕೇಳಿದರೆ ಒಂದು ಮಾಳ್ವಾ ಪ್ರಸ್ಥಭೂಮಿ, ಇನ್ನೊಂದು ದಕ್ಕನ್ ಪ್ರಸ್ಥಭೂಮಿಯಾಗಿದೆ. ದಕ್ಕನ್ ಪ್ರಸ್ಥಭೂಮಿಯ ಇಳಿಜಾರು ಇರುವುದು ಪಶ್ಚಿಮದಿಂದ ಪೂರ್ವದ ಕಡೆ. ಈ ಗೊಂಡ್ವಾನಾ ಲ್ಯಾಂಡ್ ಸ್ವಲ್ಪ ಟಿಲ್ಟ್ ಆಗಿರೋದ್ರಿಂದ, ಅಂದರೆ ಹೆಚ್ಚಾಗಿ ಅದಕ್ಕೆ ಪೂರ್ವದಿಂದ ಪಶ್ಚಿಮದ ಕಡೆ ಟಿಲ್ಟ್ ಇರುವುದರಿಂದ ಹೆಚ್ಚಾಗಿ ನದಿಗಳು ಪಶ್ಚಿಮದಲ್ಲಿ ಹುಟ್ಟಿದರೂ ಕೂಡ ಪೂರ್ವಕ್ಕೆ ಹರಿಯುತ್ತವೆ. ಪಶ್ಚಿಮದಲ್ಲಿ ಹುಟ್ಟಿದರೂ ಕೂಡ ಪೂರ್ವದ ಕಡೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತವೆ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿಯುವ ಪ್ರಮುಖ ನದಿಗಳು ಅಂತ ಗೋದಾವರಿ, ಕೃಷ್ಣ, ಕಾವೇರಿ. ಈ ಮಹಾನದಿ ಹುಟ್ಟಲ್ಲ, ಬಟ್ ಮಹಾನದಿ ಕೂಡ ಬಂಗಾಳದ ಕೊಲ್ಲಿಯನ್ನು ಸೇರ್ತವೆ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅಂತ ಗೋದಾವರಿ, ಕೃಷ್ಣ, ಕಾವೇರಿ. ಗೋದಾವರಿ ನದಿಯು ನಾಸಿಕ್ನ ತ್ರಿಂಬಕೇಶ್ವರ ಎಂಬಲ್ಲಿ ಹುಟ್ಟುತ್ತದೆ. ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ, ಕಾವೇರಿ ನದಿಯು ತಲಕಾವೇರಿ ಎಂಬಲ್ಲಿ ಉಗಮ ಹೊಂದುತ್ತದೆ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮ ಕರಾವಳಿ ಕಡೆ ಹರಿಯುವ ನದಿಗಳು ಅಂತ ಮಾಂಡೋವಿ, ಜುವಾರಿ, ಕಾಳಿ, ನೇತ್ರಾವತಿ ಇವು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮದ ಕರಾವಳಿ ಕಡೆ ಹರಿದು ಅರೇಬಿಯನ್ ಸೀಯನ್ನು ಸೇರ್ತವೆ. ಭಾರತದ ವಾಯುವ್ಯ ಭಾಗದಲ್ಲಿರುವ ಪ್ರಮುಖ ಮರುಭೂಮಿ ಥಾರ್ ಮರುಭೂಮಿಯಾಗಿದೆ. ಇದು ಭಾರತದ ಅತಿ ದೊಡ್ಡ ಮರುಭೂಮಿಯಾಗಿದೆ. ಇದು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಕೂಡ ಕಂಡುಬರುತ್ತದೆ. ಇದನ್ನು ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಅಂತ ಕರೀತಾರೆ. ಥಾರ್ ಮರುಭೂಮಿಯನ್ನು ಚೋಲಿಸ್ತಾನ್. ಅದೇ ರೀತಿ ಥಾರ್ ಮರುಭೂಮಿ ಭಾರತದಲ್ಲಿ ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ 4 ರಾಜ್ಯಗಳಲ್ಲಿ ಹರಡಿದೆ. ಹಡಗು ಕಟ್ಟಲು ಬಳಸುವ ಮರ ಅಂತ ಹಡಗು ಕಟ್ಟಲು ಸಾಗವಾನಿ ಮರನ್ನು ಬಳಸ್ತಾರೆ. ಪಶ್ಚಿಮ ಕರಾವಳಿಯಲ್ಲಿ ಪ್ರಮುಖ ಬಂದರುಗಳು ಅಂತ ಕೇಳಿದರೆ ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರುಗಳು ಕ್ಯಾಂಬೆ, ಇದು ಗುಜರಾತಲ್ಲಿ ಬರುತ್ತೆ. ಕಾಂಡ್ಲಾ, ಸೂರತ್, ಗೋವಾ, ಕಾರವಾರ ಮತ್ತು ಮಂಗಳೂರು ಕರ್ನಾಟಕದಲ್ಲಿ ಬರುತ್ತೆ. ಕಲ್ಲಿಕೋಟೆ, ಕೊಚ್ಚಿ, ತಿರುವನಂತಪುರಂ ಇವು ಕೇರಳದಲ್ಲಿ ಬರುತ್ತೆ. ಪೂರ್ವ ಕರಾವಳಿಯ ರೇವು ಪಟ್ಟಣಗಳು ಅಂದರೆ ಕಲ್ಕತ್ತಾ, ವಿಶಾಖಪಟ್ಟಣ, ಚೆನ್ನೈ ಮದ್ರಾಸ್ ಎರಡು ಒಂದೇ, ಪಾಂಡಿಚೇರಿ, ತೂತುಕುಡಿ. ನೆಕ್ಸ್ಟ್ ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನ ಪಡೆದ ದೇಶ ಅಂತ ಭಾರತ 2ನೇ ಸ್ಥಾನ ಪಡೆದಿದೆ. 1ನೇ ಸ್ಥಾನ ಚೀನಾ ಇದೆ. ಇತ್ತೀಚಿನ ವರದಿ ಪ್ರಕಾರ 2023 ನವೆಂಬರ್ ತಿಂಗಳಲ್ಲಿ ಭಾರತ ಚೀನಾವನ್ನು ಹಿಂದಕ್ಕೆ 1ನೇ ಸ್ಥಾನ ಪಡೆಯುತ್ತದೆ ಎಂಬ ವರದಿ ಬಂದಿದೆ. 2011 ಜನಗಣತಿ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ 121 ಕೋಟಿ ಆಗಿದೆ. ಪ್ರಸ್ತುತ ಒಂದು ಅನ್ಅಫಿಷಿಯಲ್ ಅಂದರೆ ಅಫಿಷಿಯಲ್ ಅಲ್ಲ, ಅನ್ಅಫಿಷಿಯಲ್ ವರದಿ ಪ್ರಕಾರ ಭಾರತದ 2021 ಜನಗಣತಿ ಪ್ರಕಾರ 140 ಕೋಟಿ ಜನಸಂಖ್ಯೆ ಇದೆ ಭಾರತದ್ದು. ಇದು ಅಫಿಷಿಯಲ್ ಆಗಿರಲ್ಲ, ಅನ್ಅಫಿಷಿಯಲ್ ಆಗಿದೆ. ಪರ್ಷಿಯನ್ನರು, ಗ್ರೀಕರು, ಟರ್ಕರು, ಅಫ್ಘನ್ನರು ದಾಳಿ ಮಾಡಿ ಭಾರತಕ್ಕೆ ಬಂದ ಮಾರ್ಗ ಅಂತ ಹಿಮಾಲಯ ಪರ್ವತದ ಶ್ರೇಣಿ, ಖೈಬರ್ ಮತ್ತು ಬೋಲಾನ್ ಪಾಸ್ಗಳ ಮೂಲಕ.
ಸಮುದ್ರದಿಂದ ಉತ್ತರಕ್ಕೂ ಸಮುದ್ರದಿಂದ ದಕ್ಷಿಣಕ್ಕೆ ಇರುವುದೇ ಭರತವರ್ಷ ಎಂಬ ಕಲ್ಪನೆ ಇರುವ ಪ್ರಾಚೀನ ಗ್ರಂಥ ಅಂದರೆ ವಿಷ್ಣು ಪುರಾಣವಾಗಿದೆ. ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತ, ಭಾರತದ ಅತಿ ಎತ್ತರ ಶಿಖರ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ. ಬಟ್ ಇಲ್ಲೊಂದು ಕನ್ಫ್ಯೂಷನ್ ಏನಂದರೆ ಕೆಲವೊಂದು ಕಡೆ ಏನು ಕೊಟ್ಟಿದ್ದಾರೆ, ಭಾರತದ ಅತಿ ಎತ್ತರದ ಶಿಖರ ಕಾಂಚನಜುಂಗ ಅಂತ ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ K2 ಪ್ರಸ್ತುತ POKದ ಒಂದು ಭಾಗವಾಗಿದೆ. POKಯಲ್ಲಿ ಸ್ಥಿತವಾಗಿದೆ. ಅದಕ್ಕಾಗಿ ಕಾಂಚನಜುಂಗವನ್ನು ಭಾರತದ ಎತ್ತರದ ಶಿಖರ ಅಂತ ಕೆಲವೊಂದು ಪುಸ್ತಕಗಳಿಗೆ ಕೊಟ್ಟಿದ್ದಾರೆ. K2 ಪರ್ವತವು ಜಗತ್ತಿನ ಅತಿ ಎತ್ತರದ 2ನೇ ಪರ್ವತವಾಗಿದೆ. ಇದು 3ನೇದಾಗಿದೆ. ಪ್ರಥಮ ಎತ್ತರದ ಪರ್ವತ ಅಂದರೆ ಅದು ಮೌಂಟ್ ಎವರೆಸ್ಟ್ ಆಗಿದೆ. ಜಗತ್ತಿನ ಅತ್ಯಂತ ಎತ್ತರದ ಯುದ್ಧ ಭೂಮಿ ಅಂತ ಸಿಯಾಚಿನ್ ಆಗಿದೆ. ಇದು ಎತ್ತರದ ಭೂಮಿ ಆಗಿದೆ, ಸಿಯಾಚಿನ್ ಗ್ಲೇಸಿಯರ್. ಇದು ಮಾನವರು ಬದುಕುವುದಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿದೆ. ಆದರೂ ನಮ್ಮ ಸೈನಿಕರು ಅಲ್ಲಿ ನಿಂತು ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾರೆ ಸಿಯಾಚಿನ್ನಲ್ಲಿ. ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವುದಂತ, ಲಡಾಖ್ ಪ್ರಸ್ಥಭೂಮಿ ಎತ್ತರವಾದ ಪ್ರಸ್ಥಭೂಮಿಯಾಗಿದೆ. ಲಡಾಖ್ ಪ್ರಸ್ತುತ ಈಗ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಲಡಾಖ್ನ ರಾಜಧಾನಿ ಲೇಹ ಮತ್ತು ಕಾರ್ಗಿಲ್ ಆಗಿದೆ. ಲೇಹ ಮತ್ತು ಕಾರ್ಗಿಲ್ ಇವು ಲಡಾಖ್ನ ರಾಜಧಾನಿಗಳಿವೆ. ಗಲ್ವಾನ್ ಕಣಿವೆ ಅಥವಾ ಗಲ್ವಾನ್ ವ್ಯಾಲಿ ಅಂತಾರೆ. ಗಲ್ವಾನ್ ವ್ಯಾಲಿ ಕಂಡು ಬರುವುದು ಎಲ್ಲಿ ಅಂತ, ಭಾರತ ಮತ್ತು ಚೀನಾದ ನಡುವೆ ಅಕ್ಸಾಯ್ ಚೀನ್ ಪ್ರದೇಶದಲ್ಲಿ ಚೀನಾ ಮತ್ತು ಭಾರತ ನಡುವೆ ಒಂದು ವಾಸ್ತವಿಕ ಗಡಿ ರೇಖೆ ಇದೆ, LAC ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ. ಅಲ್ಲಿ ಗಲ್ವಾನ್ ಕಣಿವೆ ಕಂಡುಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.